ಇಲ್ಲ ಕೇಳ್ತಾ ಇಲ್ಲ ನಾವು ಮಗಳಿಗೆ. ಸೊ ಅದು ಕೂಡ ಇಲ್ಲ, ಬೇರೆಯವರಿಗೆ ಕಾರ್ಯಕರ್ತರು ಕೊಡಬೇಕಂತ ಒಂದು ಡಿಸಿಷನ್ಗೆ ಬಂದಿದ್ದೀವಿ ಎರಡು ಕಡೆ. ಅವರು ಕಾಂಬಿನೇಷನ್ ಹೇಳಿದ್ರಿ ಸರ್ ಹಿಂದೆ ಎರಡು ಕ್ಷೇತ್ರಕ್ಕೆ. ಚರ್ಚೆ ನಡೀತಾ ಇದ್ದಾರೆ. ಅದು ಕುರುಬ ಸಮುದಾಯಕ್ಕೆ ಚರ್ಚೆ ನಡೀತಾ ಇದ್ದಾರೆ. ನಾವು ಅಷ್ಟು ಸಮರ್ಥವನ್ನು ಇರಬೇಕು, ಕೆಪಾಸಿಟಿ ಇರಬೇಕು, ಆ ಸಮಾಜವನ್ನು ಸಂಪೂರ್ಣವಾಗಿ ಒಪ್ಪಿರಬೇಕು, ನಮ್ಮ ಪಕ್ಷದಲ್ಲಿ ಕೂಡ ಅವರು ಸಕ್ರಿಯವಾಗಿ ಇರಬೇಕು. ಇದನ್ನೆಲ್ಲ ನೋಡ್ತಿದ್ವಿ, ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅದು ಸಂಪೂರ್ಣವಾಗಿ ಸೆಟ್ ಆದರೆ ಮಾಡ್ತೀವಿ. ಆದರೆ ಇದೆಲ್ಲ ಕೂಡಬೇಕು. ಬರೀ ಜಾತಿ ಲೆಕ್ಕಾಚಾರವನ್ನು ನೋಡ್ಲಿಕ್ಕಾಗಲ್ಲ. ಜಾತಿಗೆ ಅವನು 100% ಅವನು ಲಾಯಲ್ ಆಗಿರ್ಬೇಕು. ಅಲ್ಲಿ ಅವನಿತ್ರ ಅವರು ಸಪೋರ್ಟ್ ಮಾಡೋಂಗಿರಬೇಕು 90% ಆದರೂ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಚರ್ಚೆ ನಡೀತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅಂತಿಮವಾಗಿ ಹೈಕಮಾಂಡಿಗೆ ಹೇಳ್ತೀವಿ ನಮ್ಮದು ಏನು ವ್ಯೂ ಇದೆ ಜಿಲ್ಲೆದು. ಕನ್ನಡ ಪದಕಗಳ ವಿಚಾರದಲ್ಲಿ ನಿನ್ನೆಯಿಂದ ಹೋರಾಟ ನಡೀತಾ ಇದೆ ಕರ್ನಾಟಕ. ಆದರೆ ತಕ್ಷಣ ನೆನಪಾಗೋದು ಬೆಳಗಾವಿ, ಅಲ್ಲಿ MES ಈ ಥರದ್ದೆಲ್ಲ ಗೊಂದಲಗಳು. ಸೊ ಇಲ್ಲಿಯ ಥರನೇ ಇಡೀ ರಾಜ್ಯದಲ್ಲಿ ಕನ್ನಡ ಪದಕಗಳನ್ನೇ ಹಾಕಬೇಕು ಅನ್ನೋ ಬಗ್ಗೆ ಸರ್ಕಾರದ ಹಾಕಬೇಕು. ಕನ್ನಡ ಫಸ್ಟ್ ಪ್ರಿಯಾರಿಟಿ. ಕನ್ನಡ ಇಂಗ್ಲೀಷ್ ಎರಡೂ ಇಂಗ್ಲೀಷ್ ಬೇಕಾಗುತ್ತೆ. ಯಾಕಂದರೆ ಇದು ಅಂತಾರಾಷ್ಟ್ರೀಯ ಪ್ರಖ್ಯಾತ ಹೊಂದಿರುವಂಥ ಒಂದು. ಸೊ ಹೀಗಾಗಿ ಕನ್ನಡ ಬೇಕೇ ಫಸ್ಟ್. ನಾವು ಮುಂಚೆಯಿಂದ ಹೇಳ್ತೇವೆ ಕನ್ನಡ ಮೊದಲು ಪ್ರಾಮುಖ್ಯತೆ ಕೊಡಲೇಬೇಕು. ಆದರೆ ಸರ್ಕಾರ ಹೇಳುವಂಥದ್ದು ಅಥವಾ ಯಾವುದೇ ಒಂದು ಸಂಘಟನೆಗಳು ಹೇಳಿದಾಗ ಹಾಕೋದಲ್ಲ. ಸೋ ಮೊಟ್ಟೋ ಅವರೇ ಪ್ರೇರಣೆಯಿಂದ ಹಾಕಬೇಕದು. ಇಲ್ಲ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಕಡ್ಡಾಯವಾಗಿ ನೋಡ್ಕೋಬೇಕು. ಅವ್ರ ಡ್ಯೂಟಿ ಅದು. ಸರ್ಕಾರ ಆದೇಶ ಹೊಡಿಸೋದಲ್ಲ ಅಥವಾ ಯಾರೋ ಬಂದು ಕನ್ನಡ ಹಾಕೋದಲ್ಲ. ಇಲಾಖೆಯವರು ಅದನ್ನು ನಿಗಾ ವಹಿಸಬೇಕು. ಅವ್ರು ರಿನ್ಯೂವಲ್ ಬಂದಾಗ ಹಾಕದೇ ಇರೋದ್ರೆ ರಿನ್ಯೂವಲ್ ಮಾಡದೇ ಇರಬೇಕು, ಲೈಸೆನ್ಸ್ ಕೊಡದೇ ಇರಬೇಕು. ಅಂಥದ್ರಲ್ಲಿ ನಾವು 100ಕ್ಕೆ 100% ಕನ್ನಡ ಜಾರಿಗೆ ತರಲೇಬೇಕು. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ಬಯಕೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದವರೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅಂತೇಳಿ ಹೊರ ರಾಜ್ಯದವರು ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಅರವಿಂದ್ ಕೇಜ್ರಿವಾಲ್, ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ. ಚರ್ಚೆ ಅದು ಅಂತಿಮವಾಗಿ ಇದ್ದೇ ಇರ್ತದೆ. 3-4 ಹೆಸರು ಇದ್ದೇ ಇರ್ತದೆ. ಖರ್ಗೆ ಅವರು ಇದ್ದಾರೆ, ಇವ್ರ ಜೊತೆ ಇನ್ನೂ ಇಂಡಿಯಾದವ್ರು ಇದ್ದೇ ಇರ್ತಾರೆ. ಈಗ ರಾಹುಲ್ ಗಾಂಧಿದು ಹೊಸದೇನಲ್ಲ, ಮುಂಚೆಯಿಂದ ಅವ್ರ ಹೆಸರು ಇದ್ದೇ ಇದೆ. ಮುಂಚೆನೇ ಇಲ್ಲಿದೆ. ಮುಂಚೆಯಿಂದ 2 ಚುನಾವಣೆಯಲ್ಲಿ ಅವ್ರ ಹೆಸರು ಇದ್ದೇ ಇದೆ. ಅದೇನು ಹೊಸದನೇ ಅಲ್ಲ. ಆದ್ರೆ ಖರ್ಗೆ ಅವರ ಹೊಸ ಅದು ನೀವು ಹೇಳ್ದಂಗೆ ಹೊರಗಿನ ಅವರು ಶಿಫಾರಸು ಮಾಡಿದ್ದಾರೆ. ಸೊ ಅಂತಿಮವಾಗಿ ಸೀಟ್ ಬಂದ ಮೇಲೆ ಅದಕ್ಕೆ ಲೆಕ್ಕಾಚಾರ. ಸೊ ಏನು ಹೇಳಿದ್ರು ಕೂಡ ನಾವು ಅದಕ್ಕೆ ಮಹತ್ವ ಏನು ಬರೋಲ್ಲ. ನಮ್ಮ ಸಂಖ್ಯೆ 270 ಬಂದ ಮೇಲೆ ಅದಕ್ಕೆ ಒಂದು ಲೆಕ್ಕಾಚಾರ ಮಹತ್ವ. ಇಲ್ಲ ಕೇಳ್ತಾ ಇಲ್ಲ ನಾವು ಮಗಳಿಗೆ. ಸೊ ಅದು ಕೂಡ ಇಲ್ಲ, ಬೇರೆಯವರಿಗೆ ಕಾರ್ಯಕರ್ತರು ಕೊಡಬೇಕಂತ ಒಂದು ಡಿಸಿಷನ್ಗೆ ಬಂದಿದ್ದೀವಿ ಎರಡು ಕಡೆ. ಅವರು ಕಾಂಬಿನೇಷನ್ ಹೇಳಿದ್ರಿ ಸರ್ ಹಿಂದೆ ಎರಡು ಕ್ಷೇತ್ರಕ್ಕೆ. ಚರ್ಚೆ ನಡೀತಾ ಇದ್ದಾರೆ. ಅದು ಕುರುಬ ಸಮುದಾಯಕ್ಕೆ ಚರ್ಚೆ ನಡೀತಾ ಇದ್ದಾರೆ. ನಾವು ಅಷ್ಟು ಸಮರ್ಥವನ್ನು ಇರಬೇಕು, ಕೆಪಾಸಿಟಿ ಇರಬೇಕು, ಆ ಸಮಾಜವನ್ನು ಸಂಪೂರ್ಣವಾಗಿ ಒಪ್ಪಿರಬೇಕು, ನಮ್ಮ ಪಕ್ಷದಲ್ಲಿ ಕೂಡ ಅವರು ಸಕ್ರಿಯವಾಗಿ ಇರಬೇಕು. ಇದನ್ನೆಲ್ಲ ನೋಡ್ತಿದ್ವಿ, ನಾವು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಅದು ಸಂಪೂರ್ಣವಾಗಿ ಸೆಟ್ ಆದರೆ ಮಾಡ್ತೀವಿ. ಆದರೆ ಇದೆಲ್ಲ ಕೂಡಬೇಕು. ಬರೀ ಜಾತಿ ಲೆಕ್ಕಾಚಾರವನ್ನು ನೋಡ್ಲಿಕ್ಕಾಗಲ್ಲ. ಜಾತಿಗೆ ಅವನು 100% ಅವನು ಲಾಯಲ್ ಆಗಿರ್ಬೇಕು. ಅಲ್ಲಿ ಅವನಿತ್ರ ಅವರು ಸಪೋರ್ಟ್ ಮಾಡೋಂಗಿರಬೇಕು 90% ಆದರೂ. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಚರ್ಚೆ ನಡೀತಾ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಸೊ ಅಂತಿಮವಾಗಿ ಹೈಕಮಾಂಡಿಗೆ ಹೇಳ್ತೀವಿ ನಮ್ಮದು ಏನು ವ್ಯೂ ಇದೆ ಜಿಲ್ಲೆದು. ಕನ್ನಡ ಪದಕಗಳ ವಿಚಾರದಲ್ಲಿ ನಿನ್ನೆಯಿಂದ ಹೋರಾಟ ನಡೀತಾ ಇದೆ ಕರ್ನಾಟಕ. ಆದರೆ ತಕ್ಷಣ ನೆನಪಾಗೋದು ಬೆಳಗಾವಿ, ಅಲ್ಲಿ MES ಈ ಥರದ್ದೆಲ್ಲ ಗೊಂದಲಗಳು. ಸೊ ಇಲ್ಲಿಯ ಥರನೇ ಇಡೀ ರಾಜ್ಯದಲ್ಲಿ ಕನ್ನಡ ಪದಕಗಳನ್ನೇ ಹಾಕಬೇಕು ಅನ್ನೋ ಬಗ್ಗೆ ಸರ್ಕಾರದ ಹಾಕಬೇಕು. ಕನ್ನಡ ಫಸ್ಟ್ ಪ್ರಿಯಾರಿಟಿ. ಕನ್ನಡ ಇಂಗ್ಲೀಷ್ ಎರಡೂ ಇಂಗ್ಲೀಷ್ ಬೇಕಾಗುತ್ತೆ. ಯಾಕಂದರೆ ಇದು ಅಂತಾರಾಷ್ಟ್ರೀಯ ಪ್ರಖ್ಯಾತ ಹೊಂದಿರುವಂಥ ಒಂದು. ಸೊ ಹೀಗಾಗಿ ಕನ್ನಡ ಬೇಕೇ ಫಸ್ಟ್. ನಾವು ಮುಂಚೆಯಿಂದ ಹೇಳ್ತೇವೆ ಕನ್ನಡ ಮೊದಲು ಪ್ರಾಮುಖ್ಯತೆ ಕೊಡಲೇಬೇಕು. ಆದರೆ ಸರ್ಕಾರ ಹೇಳುವಂಥದ್ದು ಅಥವಾ ಯಾವುದೇ ಒಂದು ಸಂಘಟನೆಗಳು ಹೇಳಿದಾಗ ಹಾಕೋದಲ್ಲ. ಸೋ ಮೊಟ್ಟೋ ಅವರೇ ಪ್ರೇರಣೆಯಿಂದ ಹಾಕಬೇಕದು. ಇಲ್ಲ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಕಡ್ಡಾಯವಾಗಿ
ನೋಡ್ಕೋಬೇಕು. ಅವ್ರ ಡ್ಯೂಟಿ ಅದು. ಸರ್ಕಾರ ಆದೇಶ ಹೊಡಿಸೋದಲ್ಲ ಅಥವಾ ಯಾರೋ ಬಂದು ಕನ್ನಡ ಹಾಕೋದಲ್ಲ. ಇಲಾಖೆಯವರು ಅದನ್ನು ನಿಗಾ ವಹಿಸಬೇಕು. ಅವ್ರು ರಿನ್ಯೂವಲ್ ಬಂದಾಗ ಹಾಕದೇ ಇರೋದ್ರೆ ರಿನ್ಯೂವಲ್ ಮಾಡದೇ ಇರಬೇಕು, ಲೈಸೆನ್ಸ್ ಕೊಡದೇ ಇರಬೇಕು. ಅಂಥದ್ರಲ್ಲಿ ನಾವು 100ಕ್ಕೆ 100% ಕನ್ನಡ ಜಾರಿಗೆ ತರಲೇಬೇಕು. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನುವಂತಹ ಬಯಕೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ರಾಜ್ಯದವರೇ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅಂತೇಳಿ ಹೊರ ರಾಜ್ಯದವರು ಹೇಳ್ತಾರೆ. ಮಮತಾ ಬ್ಯಾನರ್ಜಿ ಇರ್ಬೋದು, ಅರವಿಂದ್ ಕೇಜ್ರಿವಾಲ್. ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಹೆಸರು ಪ್ರಸ್ತಾಪ ಮಾಡ್ತಾರೆ. ಚರ್ಚೆ ಅದು ಅಂತಿಮವಾಗಿ ಇದ್ದೇ ಇರ್ತದೆ. 3-4 ಹೆಸರು ಇದ್ದೇ ಇರ್ತದೆ. ಖರ್ಗೆ ಅವರು ಇದ್ದಾರೆ, ಇವ್ರ ಜೊತೆ ಇನ್ನೂ ಇಂಡಿಯಾದವ್ರು ಇದ್ದೇ ಇರ್ತಾರೆ. ಈಗ ರಾಹುಲ್ ಗಾಂಧಿದು ಹೊಸದೇನಲ್ಲ, ಮುಂಚೆಯಿಂದ ಅವ್ರ ಹೆಸರು ಇದ್ದೇ ಇದೆ. ಮುಂಚೆನೇ ಇಲ್ಲಿದೆ, ಮುಂಚೆಯಿಂದ 2 ಚುನಾವಣೆಯಲ್ಲಿ ಅವ್ರ ಹೆಸರು ಇದ್ದೇ ಇದೆ. ಅದೇನು ಹೊಸದನೇ ಅಲ್ಲ. ಆದ್ರೆ ಖರ್ಗೆ ಅವರ ಹೊಸದು ನೀವು ಹೇಳ್ದಂಗೆ ಹೊರಗಿನ ಅವರು ಶಿಫಾರಸು ಮಾಡಿದ್ದಾರೆ. ಸೊ ಅಂತಿಮವಾಗಿ ಸೀಟ್ ಬಂದ ಮೇಲೆ ಅದಕ್ಕೆ ಲೆಕ್ಕಾಚಾರ. ಸೊ ಏನು ಹೇಳಿದ್ರು ಕೂಡ ನಾವು ಅದಕ್ಕೆ ಮಹತ್ವೇನು ಬರೋಲ್ಲ. ನಮ್ಮ ಸಂಖ್ಯೆ 270 ಬಂದ ಮೇಲೆ ಅದಕ್ಕೆ ಒಂದು ಲೆಕ್ಕಾಚಾರ ಮಹತ್ವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.